ವೈಯಕ್ತಿಕವಾಗಿ ಯಾರ ಹೆಸರು ನಾವು ತಗೊಳ್ಳೋದಿಲ್ಲ. ನಮ್ಮ ಯುದ್ಧ ಇರೋದು ಅವರ ಸನಾತನ ಮನುವಾದದ ವಿರುದ್ಧ. ಇವರೆಲ್ಲ ಅವ್ರ ಕಾಲಾಳುಗಳು. ಇದು ಹೋದ್ರೆ ಅದು ಬರ್ತದ, ಅದು ಹೋದ್ರೆ ಇದು ಬರ್ತದ. ಅವ್ರ ಹೆಸರು ಕೊಂಡು ನಮ್ಮ ಬಾಯಿ ಖರಾಬ್ ಮಾಡ್ಕೊಂಬೋದಿಲ್ಲ. ಇದರ ಹಿಂದಿರ್ತಕ್ಕಂಥ ಸಂಘ ಪರಿವಾರದ RSSನ ಅವತ್ತು 12ನೇ ಶತಮಾನದಲ್ಲಿ ಯಾರು ಬಸವಣ್ಣನ ಗಡಿಪಾರ ಮಾಡಿದ್ರು, ಯಾರು ಶರಣರನ್ನ ಕಗ್ಗಲೆ ಮಾಡಿದ್ರು, ಯಾರು ನಮ್ಮ ವಚನಗಳನ್ನ ನಿರ್ನಾಮ ಮಾಡಿದ್ರು, ಅವ್ರು ಇವತ್ತು ಬಸವಣ್ಣನ ಸೋಗ್ ಹಾಕೊಂಡು ಹೊಂಟಾರ. ಅಂತ ಸನಾತನಿಗಳಿಗೆ ಹೇಳಿದಿಕ್ಕಾರ. ಶರಣರನ್ನು ಕೊಲೆ ಮಾಡಿದ ಕೊಲೆಗಡಕರಿಗೆ ಹೇಳಿದಿಕ್ಕಾರ. ಶರಣರನ್ನು ಕೊಲೆ ಮಾಡಿರುವ ಸನಾತನಿಗಳಿಗೆ ಬಸವ ಸಂಸ್ಕೃತಿಯ ತಿಳಿಯಲು ಬಿಡುವುದಿಲ್ಲ. ಶರಣರನ್ನು ಕೊಲೆ ಮಾಡಿರುವ ಸನಾತನಿಗಳ ಹಿಂದೂ ಸಮಾವೇಶಕ್ಕೆ ಹೇಳಿದಿಕ್ಕಾರ. ಶರಣರನ್ನು ಕೊಲೆ ಮಾಡಿರ್ತಕ್ಕಂಥ ಸನಾತನಿಗಳಿಗೆ ಹೇಳಿದಿಕ್ಕಾರ. ವಚನಗಳನ್ನ ನಿರ್ನಾಮ ಮಾಡಿರ್ತಕ್ಕಂಥ ಸನಾತನಿಗಳ ಹಿಂದೂ ಸಮಾವೇಶಕ್ಕೆ ಇದು ಶಿವಶರಣರ ಸಮಾವೇಶ ಅಲ್ಲ, ಮನುವಾದಿಗಳ ಸಮಾವೇಶ. ಇದಕ್ಕೆ ಹೇಳಿದಿಕ್ಕಾರ. ಈಗ ನಾವೆಲ್ಲರೂ ಶಾಂತ ರೀತಿಯಿಂದ ಘೋಷಣೆ ಹಾಕುತ್ತಾ ಕೂಡೋಣ. ನಾಡಿನ ನಾನಾ ಭಾಗದಿಂದ ಜನ ಬಂದಿದ್ದಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಬಸವ ಭಕ್ತರು ಬಂದಿದ್ದಾರೆ, ಬರ್ತಾ ಇದ್ದಾರೆ. ಎಲ್ಲ ಜಾತಿ, ಮತ, ಪಂಥ, ಪಂಗಡ, ಪ್ರದೇಶದಿಂದ ಬಂದಿದ್ದಾರೆ. ಹೌದಲ್ಲ, ನಾವೆಲ್ಲರೂ ಸೇರಿ ಅಲ್ಲಿ ನಮ್ಮ ಧಿಕ್ಕಾರವನ್ನು ಸೂಚಿಸುವುದಕ್ಕಾಗಿ ಇದು ಪ್ರತಿಭಟನೆ. ಇಲ್ಲಿ ನಾವು ಮಾಡ್ತಾ ಇರೋದು ಪ್ರತಿಭಟನೆ. ಆ ಸನಾತನವಾದಿಗಳಿಗೆ ನೈತಿಕ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅವರಿಗೆ ಧಿಕ್ಕಾರ ಹೇಳಕ್ ಬಂದಿದ್ದೇವೆ. ಸನಾತನವಾದಿಗಳೇ, ಭ್ರಷ್ಟಾಚಾರದಿಂದ ಬಂದು ರೊಕ್ಕ ತಗೊಂಡು ಬಂದು ಇಲ್ಲಿ ನಾಟಕ ಮಾಡ್ಲಿಕ್ಕತ್ತೀರಿ. ನಿಮ್ಮ ನಾಟಕ ನಮಗ್ ಗೊತ್ತಾಗ್ತದ. ನಾವಿಲ್ಲಿ ದುಡಿಯೋರಿದ್ದೇವೆ, ಶ್ರಮ ಸುಡಿಸೋರಿದ್ದೇವೆ, ರೊಕ್ಕ ಹಾಕೊಂಡು ಬಂದವರಿದ್ದೇವೆ. ಅಲ್ಲಿ ಹೋಗೋಣ, ಕೂಡೋಣ, ಎಲ್ರು ಮಾತಾಡಿ ಒಂದ್ರ ತನಕ ನಮ್ಮ ಪ್ರತಿಭಟನೆ ಸಲ್ಲಿಸಿ. ಯಾರು ವೈಯಕ್ತಿಕವಾಗಿ ಯಾರು ಮಾತಾಡಲ್ಲ. ನಾವು ಅಶ್ಲೀಲ ಪದ ಬಳಸಲ್ಲ. ನೀವಿರ್ಬೋದು ಅಶ್ಲೀಲ ಪದ ಬಳಸೋರು, ಯಾಕಂದ್ರೆ ನಿಮ್ಗೆ ವಿಚಾರಗಳಿಲ್ಲ. ಅಲ್ಲಿಗ ಘೋಷಣೆ ಆಗ್ತಾ ಹೋಗೋಣ.